ಮಾಡೆಲ್ ಹಾಗೂ ನಟಿ ಪವಿತ್ರ ಗೌಡ ಸದ್ಯ ಟ್ರೆಂಡಿಂಗ್ ನಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಸೋಷಿಯಲ್ ಮೀಡಿಯಾ ಕಾಂಟ್ರವರ್ಸಿ ಮಾಡಿಕೊಂಡಿರುವಂತಹ ಪವಿತ್ರ ಗೌಡ ಇಂದು ಸಖತ್ ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಹಲವು ದಿನಗಳ ಹಿಂದಷ್ಟೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟಿ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾ ಮೂಲಕ ಸದ್ದನ್ನ ಮಾಡ್ತಾ ಇದ್ರು, ಅಂದ್ರೆ ಸುದ್ದಿಯನ್ನ ಮಾಡ್ತಾ ಇದ್ರು. ಇವರಿಗೆ ಸಾಥ್ ನೀಡುವುದು ಅನ್ನುವಂತೆ ಡಿ ಬಾಸ್ ಫ್ಯಾನ್ಸ್, ವಿಜಯಲಕ್ಷ್ಮಿ ಫ್ಯಾನ್ಸ್ ಹಾಗೂ ಪವಿತ್ರ ಗೌಡ ಪರವಾಗಿರುವ ಕೆಲವರು ಕಮೆಂಟ್ ಮೇಲೆ ಕಮೆಂಟ್ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ರಂಪಾಟವನ್ನ ನಡೆಸಿದ್ರು. ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ಅವರಿಬ್ಬರ ಕಡೆಯವರು ಕಿತ್ತಾಟ ಅದಷ್ಟೇ ಜೋರಾಗಿ ನಡೀತಾ ಇದೆ. ರೋಡ್ಗಳಲ್ಲಿ ಈ ವಿಚಾರದ ಬಗ್ಗೆ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಬಹಳಷ್ಟು ಜನರು ಈ ಸಂಗತಿ ಬಗ್ಗೆ ಇನ್ನಷ್ಟು ತಿಳಿಯುವ ಕುತೂಹಲದಿಂದ ಸೋಷಿಯಲ್ ಮೀಡಿಯಾವನ್ನ ಹುಡುಕ್ತಾ ಇದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿದ್ದಿಲ್ಲ, ಆದ್ರೆ ಪವಿತ್ರ ಗೌಡ ಯಾರು ಹಲವರಿಗೆ ಇದು ಪ್ರಶ್ನೆ ಕಾಡ್ತಾ ಇದ್ದು ಮಾಹಿತಿಗಾಗಿ ಹುಡುಕ್ತಾ ಇದ್ದಾರೆ. ಆದ್ರೆ ನಾವೀಗ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಪವಿತ್ರ ಗೌಡ ಮೊದಲು ಮಾಡೆಲ್ ಆಗಿದ್ರು, ಆಮೇಲೆ ನಟಿಯಾದ್ರು. ಅಗಮ್ಯ ಕನ್ನಡ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿರುವಂತಹ ಪವಿತ್ರ ಗೌಡ ಅವರು ಬಳಿಕ ಛತ್ರಿಗಳು ಸಾರ್ ಛತ್ರಿಗಳು, ಪ್ರೀತಿ ಕಿತಾಬು ಮತ್ತು ತಮಿಳಿನ 54321 ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಬಳಿಕ ಸಂಜಯ್ ಸಿಂಗ್ ಎನ್ನುವರನ್ನ ಮದುವೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೆನಪಿರ್ಲಿ ಸ್ನೇಹಿತರೆ, ಪವಿತ್ರ ಗೌಡ ಮದುವೆಯಾಗಿ ಡಿವೋರ್ಸ್ ಮಾಡಿಕೊಂಡಿರುವುದು ಸಂಜಯ್ ಸಿಂಗ್ ಎನ್ನುವಂತಹ ವ್ಯಕ್ತಿಯ ಜೊತೆ ಅನ್ನುವಂತಹ ಮಾಹಿತಿ ಎಲ್ಲಾ ಕಡೆಗೂ ಹರಿದಾಡ್ತಾ ಇದೆ. ಆದರೆ ಸ್ವತಃ ಪವಿತ್ರ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಎಲ್ಲಿಯೂ ಕೂಡ ಸಂಜಯ್ ಸಿಂಗ್ ಅವರ ಹೆಸರನ್ನ ಬಳಸಲೇ ಇಲ್ಲ. ಸಂಜಯ್ ಎಂದಷ್ಟೇ ಬಳಸಿದ್ದಾರೆ. ತಮ್ಮ ಮಗಳ ಹೆಸರು ಅಂದ್ರೆ ಖುಷಿ ಗೌಡ ಅಂತ ಬರೆದುಕೊಂಡಿದ್ದಾರೆ. ತಾವು ಸಂಜಯ್ ಜೊತೆ ಡೈವರ್ಸ್ ಮಾಡಿಕೊಂಡಿದ್ದು ದರ್ಶನ್ ಶ್ರೀನಿವಾಸ್ ಗೌಡ ಅವರ ಜೊತೆ ಇಷ್ಟಪಟ್ಟು ಬಾಳ್ವೆ ಮಾಡುತ್ತಿರುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ನಟಿ ಪವಿತ್ರ ಗೌಡ ಅವರು ಸ್ವತಃ ಬೊಟಿಕ್ಸ್ ಅನ್ನ ನಡೆಸ್ತಾ ಇದ್ದಾರೆ. ಅದರ ಹೆಸರು ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ವುಮೆನ್ಸ್ ಸ್ಪೆಷಲ್ ಮತ್ತೆ ಇಂಡಿಯನ್ ಟ್ರೆಡಿಷನಲ್ ಹಾಗೆ ವೆಸ್ಟರ್ನ್ ಹಾಗೂ ಇಂಡೋ ವೆಸ್ಟರ್ನ್ ಗಾರ್ಮೆಂಟ್ಸ್ ಕೂಡ ದೊರೆಯುತ್ತದೆ ಅಂತ ಮಾಹಿತಿಯನ್ನ ಕೂಡ ಅವರೇ ನೀಡಿದ್ದಾರೆ. ಪವಿತ್ರ ಗೌಡ ಅವರ ಬಾಟಿಕ್ಸ್ ನಲ್ಲಿ ದೊರೆಯುವ ಪ್ರಾಡಕ್ಟ್ಸ್ ಗಳಿಗೆ ಆ ಏರಿಯಾದಲ್ಲಿ ಒಳ್ಳೆಯ ಬೇಡಿಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಸದ್ಯ ಬಣ್ಣದ ಲೋಕದಿಂದ ತುಸು ದೂರವಾಗಿರುವಂತಹ ಪವಿತ್ರ ಗೌಡ ಬಿಸ್ನೆಸ್ ವುಮೆನ್ ಅಂತ ಗುರುತಿಸಿಕೊಂಡಿದ್ದಾರೆ. ಅದೇನೇ ಇರಲಿ, ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ಅವರ ನಡುವೆ ಜಟಾಪಟಿ ಜೋರಾಗಿದೆ. ಎಲ್ಲರೂ ಕೂಡ ರೋಡಲ್ಲಿ ನಿಂತುಕೊಂಡು ಅವರಿಬ್ಬರ ಬಗ್ಗೆ ಅಥವಾ ದರ್ಶನ್ ಬಗ್ಗೆ ಮಾತನಾಡಿಕೊಳ್ಳೋದು ಹೆಚ್ಚಾಗ್ತಾ ಇದೆ. ಯಾರಿದು ಪವಿತ್ರ ಗೌಡ, ಯಾರಿದು ಪವಿತ್ರ ಗೌಡ ಅಂತ ಹುಡುಕ್ತಾನೆ ಇದ್ದಾರೆ. ಈಗ ಅವ್ರ ಬಗ್ಗೆ ಮಾಹಿತಿಯನ್ನ ನಾವು ನಿಮಗೆ ಕೊಟ್ಟಿದ್ದೇವೆ. ನಿಜಕ್ಕೂ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.